Today is 79th India's Independence Day. ಇಂದು ಭಾರತ ದೇಶದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯಾಗಿದೆ. Thank God for India. ಭಾರತಕ್ಕಾಗಿ ದೇವರಿಗೆ ವಂದನೆ. God has a purpose to have us born in this great nation. ಈ ಮಹಾನ್ ದೇಶದಲ್ಲಿ ಹುಟ್ಟಿ ಬರುವುದಕ್ಕೆ ದೇವರು ನಮಗೊಂದು ಉದ್ದೇಶ ಇಟ್ಟಿದ್ದಾನೆ. Today we are blessed. ಇಂದು ನಾವು ಆಶೀರ್ವಾದ ಹೊಂದಿದ್ದೇವೆ. We need to be a blessing to the nation. ಮತ್ತು ದೇಶಕ್ಕೆ ನಾವು ಆಶೀರ್ವಾದವಾಗಿರಬೇಕು. How can we be a blessing to the nation? ದೇಶಕ್ಕೆ ನಾವು ಹೇಗೆ ಆಶೀರ್ವಾದವಾಗಿರಬಹುದು? Let us walk in righteousness. ಮತ್ತು ನಾವು ನೀತಿಯಲ್ಲಿ ನಡೆಯಬೇಕು. Righteousness exalts a nation. ಆ ನೀತಿಯು ಒಂದು ದೇಶ ಮೇಲೆತ್ತುವುದು. As we walk in righteousness, ನಾವು ನೀತಿಯಲ್ಲಿ ನಡೆಯುವಾಗ it will be a leading for everyone to follow through. ಮತ್ತು ಅದನ್ನು ಎಲ್ಲರೂ ಹಿಂಬಾಲಿಸಿ ನಡೆಯುತ್ತಾರೆ. Scripture says, he that is righteous, let him become more righteous. ಯಾರು ನೀತಿವಂತರಾಗಿದ್ದಾರೋ ಇನ್ನು ನೀತಿವಂತರಾಗಲಿ ಎಂದು ವಾಕ್ಯವು ಹೇಳುತ್ತದೆ. He that is holy, let him become more holy. ಪವಿತ್ರನು ಇನ್ನು ಪವಿತ್ರ ಮಾಡಿಕೊಳ್ಳಲಿ ಎಂದು ಹೇಳಲ್ಪಟ್ಟಿದೆ. In the midst of the filthiness and the unrighteousness in the nation, yet your holiness will rise up and destroy the works of evil and establish God's kingdom. ದೇಶದ ಎಲ್ಲ ಹೊಲಸು ಮತ್ತು ಅನೀತಿಯ ಮಧ್ಯದಲ್ಲಿ ನಿಮ್ಮ ಪವಿತ್ರತೆಯು ಅದು ಎದ್ದೇಳುವುದು ಮತ್ತು ಅದು ಎಲ್ಲ ಕೆಟ್ಟತನವನ್ನು ಹಾಳು ಮಾಡುವುದು ಮತ್ತು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡುವುದು. God's kingdom in our nation alone shall bless the people. ನಮ್ಮ ದೇಶದಲ್ಲಿ ದೇವರ ರಾಜ್ಯ ಮಾತ್ರ ಜನರಿಗೆ ಆಶೀರ್ವಾದ ಮಾಡಲು ಸಾಧ್ಯ. Shall we walk in righteousness? ನಾವು ನೀತಿಯಲ್ಲಿ ನಡೆಯೋಣವೇ And pray for the nation. ಮತ್ತು ದೇಶಕ್ಕಾಗಿ ಪ್ರಾರ್ಥಿಸೋಣ. Lord Jesus, ಕರ್ತನಾದ ಯೇಸುವೆ, I know you love India. ಭಾರತ ದೇಶ ನೀನು ಪ್ರೀತಿಸುತ್ತೀ ಎಂದು ನಮಗೆ ಗೊತ್ತು. You love the 140 plus crores of people in India. 140ಕ್ಕೂ ಹೆಚ್ಚು ಕೋಟಿ ಜನರನ್ನು ನೀನು ಪ್ರೀತಿ ಮಾಡುತ್ತೀ. Each one is your beloved son, your beloved daughter. ಪ್ರತಿಯೊಬ್ಬರು ನಿನ್ನ ಪ್ರಿಯ ಕುಮಾರ ಕುಮಾರಿಯರಾಗಿದ್ದಾರೆ. You have given your life for everyone to live. ಕರ್ತನೆ, ನೀನು ಪ್ರತಿಯೊಬ್ಬರಿಗಾಗಿ ನಿನ್ನ ಜೀವ ಕೊಟ್ಟೆ. You rose up from the dead. ಸಮಾಧಿಯಿಂದ ಜೀವಿತನಾಗಿ ಎದ್ದು ಬಂದೆ. Now resurrect every spirit of every person. ಪ್ರತಿಯೊಬ್ಬರ ಆತ್ಮ ನೀನು ಪುನರುತ್ಥಾನಗೊಳಿಸುವವನಾಗಿದ್ದೆ. Let everybody have hope through understanding of the love that you have for them. ಅವರಿಗಾಗಿ ನೀನಿಟ್ಟಿರುವ ಪ್ರೀತಿಯನ್ನು ಅವರು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಅವರಿಗೊಂದು ನಿರೀಕ್ಷೆ ಇದೆ. And let your life flow into every person. ಪ್ರತಿ ವ್ಯಕ್ತಿಯಲ್ಲಿ ನಿನ್ನ ಆ ಜೀವ ಹೊರಡಲಿ. Bless the rulers. ಅಧಿಕಾರಿಗಳನ್ನು ಆಶೀರ್ವಾದ ಮಾಡು. Let them rule according to your will to care for all people. ಎಲ್ಲ ಜನರನ್ನು ನೋಡಿಕೊಂಡು ಹೋಗುವ ಹಾಗೆ ನಿನ್ನ ಚಿತ್ತದ ಪ್ರಕಾರ ಅವರು ಆಡಳಿತ ಮಾಡಲಿ. Let everybody live in peace. ಎಲ್ಲರೂ ಸಮಾಧಾನದಲ್ಲಿ ಜೀವಿಸಲಿ. As the rulership is full of peace with all people. ಎಲ್ಲ ಜನರೊಂದಿಗೆ ಆಡಳಿತ ಅದು ಸಮಾಧಾನದಿಂದ ಕೂಡಿರಲಿ. Protect the nation, Lord. ಕರ್ತನೆ, ದೇಶವನ್ನು ಕಾಪಾಡು. No evil should touch the nation anymore. ಇನ್ನು ಮುಂದೆ ಯಾವ ಕೆಟ್ಟತನ ದೇಶವನ್ನು ಮುಟ್ಟದಿರಲಿ. Let there be great prosperity too. ಮತ್ತು ಅಲ್ಲಿ ದೊಡ್ಡ ಅಭಿವೃದ್ಧಿ ಉಂಟಾಗಲಿ. Bless all those who serve other people. ಬೇರೆ ಜನರಿಗೆ ಸೇವೆ ಮಾಡುವಂತವರನ್ನು ಆಶೀರ್ವಾದ ಮಾಡು. Give them an open door to serve, Lord. ಕರ್ತನೆ, ಸೇವೆ ಮಾಡೋದಕ್ಕೆ ತೆರೆದ ಬಾಗಿಲನ್ನು ಕೊಡು. Let love rest in the heart of everyone amongst all citizens. ಎಲ್ಲ ನಾಗರಿಕರ ಮಧ್ಯದಲ್ಲಿ ಪ್ರತಿ ಹೃದಯದಲ್ಲಿ ನಿನ್ನ ಪ್ರೀತಿ ತುಂಬಿರಲಿ. Reign supreme. ಪ್ರಾರ್ಥಿಸುತ್ತಿದ್ದೇವೆ. Let your light shine upon our nation. ನಮ್ಮ ದೇಶದ ಮೇಲೆ ನಿನ್ನ ಬೆಳಕು ಪ್ರಕಾಶಿಸಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. God bless India. ಭಾರತ ದೇಶವನ್ನು ದೇವರು ಆಶೀರ್ವದಿಸಲಿ.